Dear students, welcome back to my YouTube channel. I am your Raghunatha or Social Science teacher, Government High School, Badavanalli, Madhugiri Taluk, Tumkur district. Dear children, welcome to Sociology, the branch of Social Science. Today I am going to explain about social stratification, the first chapter of Sociology. Dear children, we shall start this chapter with a question. Do you agree the presence of social inequality in the society? Yes. The people of society classified or divided or stratified by the various factors. The people of society classified or divided or stratified. ಅಂದರೆ ವಿಂಗಡಿಸು ಅಥವಾ ಸ್ತರವಿನ್ಯಾಸ ಅಥವಾ ಅವರನ್ನು ವಿಭಾಗ ರೀತಿಯಲ್ಲಿ ನಾವು ಏನು ಮಾಡಿದ್ವಿ, ಜನರನ್ನು ವರ್ಗೀಕರಣ ಮಾಡಿದ್ವಿ. ಯಾವ ಅಂಶಗಳ ಆಧಾರದ ಮೇಲೆ? ಲಿಂಗದ ಆಧಾರದ ಮೇಲೆ, ಕ್ಯಾಸ್ಟ್ ಜಾತಿಯ ಆಧಾರದ ಮೇಲೆ, ಮತ್ತು ಅವರು ಮಾಡ್ತಕ್ಕಂಥ ಪ್ರೊಫೆಷನ್ ವೃತ್ತಿಯ ಆಧಾರದ ಮೇಲೆ ಸಮಾಜದ ಜನರನ್ನು ನಾವು ಗುಂಪುಗಳಾಗಿ, ವರ್ಗಗಳಾಗಿ ಅಥವಾ ಸ್ತರಗಳಾಗಿ ವಿಂಗಡಣೆಯನ್ನು ಮಾಡಿದ್ವಿ. The people of society classified or divided or stratified by the various factors like gender, caste, profession. It is the proof of inequality of the society. So what are the factor influence on the social inequality? ಹಾಗಾದರೆ ಸಾಮಾಜಿಕ ಅಸಮಾನತೆಯ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು? ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ದ ಸೋಷಿಯಲ್ ಇನಿಕ್ವಾಲಿಟಿ? ನಾವು ನೋಡಿದರೆ ಇನ್ಕಮ್ ಸೋರ್ಸಸ್, ಎಜುಕೇಷನ್, ಪ್ರೊಫೆಷನಲ್ ಆಪರ್ಚುನಿಟೀಸ್, ಹೆಲ್ತ್ ಫೆಸಿಲಿಟೀಸ್, ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಆ್ಯಂಡ್ ಪಾರ್ಟಿಸಿಪೇಷನ್. ದೀಸ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ದ ಸೋಷಿಯಲ್ ಇನಿಕ್ವಾಲಿಟಿ. ಇನ್ಕಮ್ ಸೋರ್ಸಸ್, ಸಮಾಜವನ್ನು ನಾವು ಗಮನಿಸೋದಾದರೆ, ಸಮಾಜವನ್ನು ನಾವು ನೋಡೋದಾದರೆ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರ ಆದಾಯದ ಮೂಲ ಒಂದೇ ಆಗಿಲ್ಲ. ವಿವಿಧ ಮೂಲಗಳ ಮೂಲಕ, ವಿವಿಧ ಕಸುಬುಗಳು ಅಥವಾ ವೃತ್ತಿಗಳ ಆಧಾರದ ಮೇಲೆ ಜನರು ಆದಾಯವನ್ನು ಪಡಿತಾ ಹೋಗ್ತಾರೆ. ಆದಾಯದ ಮೂಲಗಳು ವಿಭಿನ್ನವಾಗಿವೆ. ಸೊ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣದ ಮಟ್ಟ ಒಂದೇ ಆಗಿಲ್ಲ. ವಿಭಿನ್ನ ಮಟ್ಟದಲ್ಲಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರನ್ನು ನಾವು ಕಾಣ್ತೀವಿ. ಅದೇ ರೀತಿ ಜನರ ವೃತ್ತಿ ಅವಕಾಶಗಳು ಸಹ ವಿಭಿನ್ನವಾಗಿವೆ. ಎಲ್ಲರೂ ಒಂದೇ ವೃತ್ತಿಯಲ್ಲಿ ತೊಡಗಿಲ್ಲ. ಒಬ್ಬ ಸರ್ಕಾರಿ ನೌಕರಾಗಿರ್ಬೋದು, ಕೃಷಿ ಮಾಡ್ತಕ್ಕಂಥವನಾಗಿರ್ಬೋದು, ಅಥವಾ ಕಾರ್ಮಿಕ ವರ್ಗದಲ್ಲಿ ದುಡಿತಕ್ಕಂಥ ಕಾರ್ಮಿಕನಾಗಿರಬಹುದು, ಅಥವಾ ಬೇರೆ ಬೇರೆ ರಂಗಗಳಲ್ಲಿ ದುಡಿತಕ್ಕಂಥವರನ್ನು ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಎಲ್ಲ ಜನರಿಗೂ ಸಮಾನವಾಗಿರ್ತಕ್ಕಂಥ ಆರೋಗ್ಯ ಸೌಲಭ್ಯಗಳು ಸಿಗ್ತಾ ಇಲ್ಲ. ಜೊತೆಗೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ರಾಜಕೀಯ ಪ್ರಾತಿನಿಧ್ಯ ಅಥವಾ ರಾಜಕೀಯದಲ್ಲಿ ಭಾಗವಹಿಸುವಿಕೆ, ಇವೆಲ್ಲವೂ ಸಹ ಜನರಿಗೆ ಸಮಾನವಾಗಿರ್ತಕ್ಕಂಥ ರೀತಿಯಲ್ಲಿ ದೊರಕ್ತಾ ಇಲ್ಲ. ಆದ್ದರಿಂದ ಈ ಅಂಶಗಳು ಸಾಮಾಜಿಕ ಅಸಮಾನತೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. Dear children, here there is a question. How was the social inequality formed? Social inequality formed by the result of social unequal opportunity. Social inequality is formed by the result of social unequal opportunity. ಸಾಮಾಜಿಕ ಅಸಮಾನತೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಥವಾ ಸಾಮಾಜಿಕ ಅಸಮಾನತೆ ಹೇಗೆ ರೂಪುಗೊಳ್ತು ಅಂತಂದರೆ ಇದಕ್ಕೆ ಕಾರಣ ಇಷ್ಟೇ: ಅಸಮಾನ ಸಾಮಾಜಿಕ ಅವಕಾಶಗಳು. ಅಂದರೆ ಸಾಮಾಜಿಕ ಅವಕಾಶಗಳು ಏನಿದ್ದಾವೆ ಎಲ್ಲರಿಗೂ ಸರಿಯಾಗಿ ದೊರೀತಾ ಇಲ್ಲ. ಆ ಸಾಮಾಜಿಕ ಅವಕಾಶಗಳ ಅಸಮಾನತೆ ಸಾಮಾಜಿಕ ಅಸಮಾನತೆಗೆ ಕಾರಣ. ಸೋಷಿಯಲ್ ಇನಿಕ್ವಾಲಿಟಿ ಈಸ್ ಕಂಟಿನ್ಯೂಡ್. Social inequality is continued today also. It is not stopped. So why it continued? It continued by providing unequal access to materials. Unequal
Access means distribution or acquire or to get materials, resources, income, opportunities, recognition and status. ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ನಿರಂತರವಾಗಿ ಮುಂದುವರ್ಕೊಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಸಮಾಜ ತನ್ನ ಸದಸ್ಯರಿಗೆ ಒದಗಿಸಿರ್ತಕ್ಕಂಥ ವಸ್ತುಗಳು, ಆದಾಯದ ಮೂಲಗಳು ಹಾಗೂ ಅವಕಾಶಗಳು, ರಾಜಕೀಯ ಸ್ಥಾನಮಾನ ಇರಬಹುದು ಅಥವಾ ಒಂದು ಮನ್ನಣೆ, ಈ ಎಲ್ಲದರಲ್ಲೂ ನಾವು ಅಸಮಾನತೆಯನ್ನು ಕಾಣ್ತೀವಿ. ಸಮಾಜ ತನ್ನ ಸದಸ್ಯರಿಗೆ ಒದಗಿಸಿರ್ತಕ್ಕಂಥ ವಸ್ತುಗಳು, ಸಂಪನ್ಮೂಲಗಳು, ಆದಾಯ ಹಾಗೂ ಅವಕಾಶಗಳು, ಅಂಗೀಕಾರ ಅಥವಾ ಮನ್ನಣೆ ಅಥವಾ ಈ ಒಂದು ಸ್ಟೇಟಸ್ ನಾವೇನು ಕರಿತೀವಿ, ಇವೆಲ್ಲವೂ ಸಮಾಜ ತನ್ನ ಸದಸ್ಯರಿಗೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಒದಗಿಸಿಲ್ಲ. ಈ ಒದಗಿಸುವಿಕೆಯಲ್ಲಾಗಿರ್ತಕ್ಕಂಥ ಅಸಮಾನತೆಗಳು ಸಾಮಾಜಿಕ ಅಸಮಾನತೆಗೆ ಕಾರಣ. By the result of this social inequality, the wealth is assimilated in the hands of very few people. ಸಾಮಾಜಿಕ ಅಸಮಾನತೆಯ ಒಂದು ಪರಿಣಾಮ ಏನಾಗುತ್ತೆ ಅಂತಂದರೆ, ಈ ಸಾಮಾಜಿಕ ಸಂಪತ್ತು ಅಥವಾ ಸಮಾಜದ ಒಂದು ಸಂಪತ್ತು ಕೆಲವು ಜನರ ಕೈಯಲ್ಲಿ ಕೇಂದ್ರೀಕೃತವಾಗಿದೆ. ಸಾಮಾಜಿಕ ಅಸಮಾನತೆ ಅಂತಕ್ಕಂಥದ್ದು ಕೆಲವು ಜನರನ್ನು ಉಳ್ಳವರನ್ನಾಗಿ ಮಾಡಿದರೆ ಬಹು ಜನರನ್ನು ಬಡವರನ್ನಾಗಿ ರೂಪಿಸಿದೆ. ಇದಕ್ಕೆ ಕಾರಣ ಸಾಮಾಜಿಕ ಅಸಮಾನತೆ. How do you understand the social inequality present in society? How do you understand the social inequality present in society? There is neglect of food and social security of caste, income and sex-based discrimination. It is the clear evidence of inequality of the society. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಮಕ್ಕಳೇ. ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಅನ್ನೋದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಥವಾ ನಾವು ಹೇಗೆ ಗುರುತಿಸ್ಬೋದು ಅಂತಂದರೆ, ದೇರ್ ಇಸ್ ದ ನೆಗ್ಲೆಕ್ಟ್ ಆಫ್ ಫುಡ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ. ನೋಡಿ, ಆಹಾರ ಮತ್ತು ಸಾಮಾಜಿಕ ಭದ್ರತೆಯನ್ನು ಪೂರೈಸುವುದರಲ್ಲಿ ನಾವು ತಿರಸ್ಕಾರವನ್ನು ಕಾಣ್ತೀವಿ. ಅದು ಯಾವ ರೂಪದಲ್ಲಿ? ಅದು ಕ್ಯಾಸ್ಟ್, ಅಂದರೆ ಕೆಲವು ಕ್ಯಾಸ್ಟ್ಗೆ ಆಹಾರ ಮತ್ತು ಸಾಮಾಜಿಕ ಭದ್ರತೆ ಸಿಕ್ಕರೆ ಇನ್ನುಳಿದಂಥ ಕೆಲವು ಜಾತಿಯ ಜನರಿಗೆ ಆಹಾರ ಮತ್ತು ಸಾಮಾಜಿಕ ಭದ್ರತೆಗಳು ಸಿಗದೇ ಹೋಗ್ತವೆ. ಇನ್ಕಮ್, ಸಮಾಜದಲ್ಲಿರ್ತಕ್ಕಂಥ ಕೆಲವು ಜಾತಿಯ ಜನರು ಅಥವಾ ಕೆಲವು ವರ್ಗದವರಿಗೆ ಆದಾಯದ ಪ್ರಮಾಣ ಅತ್ಯಧಿಕವಾಗಿ ಸಿಗ್ತಾ ಇದ್ದರೆ ಕೆಲವು ಜನರಿಗೆ ಜೀವನ ನಿರ್ವಹಣೆಗೂ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರ ಆದಾಯವನ್ನು ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಸೆಕ್ಸ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಲಿಂಗ ಆಧಾರಿತವಾಗಿರ್ತಕ್ಕಂಥ ತಾರತಮ್ಯ, ಇದರಲ್ಲೂ ಸಹ ನಾವು ತಾರತಮ್ಯಗಳನ್ನು ಅಥವಾ ಅಸಮಾನತೆಗಳನ್ನು ಕಾಣೋದ್ರಿಂದ ಖಂಡಿತವಾಗಿಯೂ ಸಮಾಜದಲ್ಲಿ ಅಸಮಾನತೆ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. Now we are going to discuss about education and inequality. Now we are going to discuss about education and inequality. The new topic of this chapter. Education, dear children, you know that education is the powerful weapon. Education is the powerful weapon. It brings in equal opportunities, opening and social justice in human life. Education is a powerful weapon, no doubt at all.
ಶಿಕ್ಷಣ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಆಯುಧ. ಇಟ್ ಬ್ರಿಂಗ್ಸ್ ಈಕ್ವಲ್ ಆಪರ್ಚುನಿಟೀಸ್. ಇಟ್ ಬ್ರಿಂಗ್ಸ್ ಈಕ್ವಲ್ ಆಪರ್ಚುನಿಟೀಸ್, ಓಪನಿಂಗ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಇನ್ ಹ್ಯೂಮನ್ ಲೈಫ್. ಇದು ಸಾಮಾಜಿಕ ಮುಕ್ತ ಹಾಗೂ ನ್ಯಾಯಸಮ್ಮತ ಅವಕಾಶಗಳನ್ನು ಮಾನವನಿಗೆ ತಂದುಕೊಡುತ್ತೆ. ಹಾಗಾಗಿ ಎಜುಕೇಷನ್ ಈಸ್ ಎ ಪವರ್ಫುಲ್ ವೆಪನ್. So the government should provide education to all the children. Education is a powerful weapon. It brings equal opportunities, opening and social justice in human life. So the government should provide education to all children. ಹೀಗಾಗಿ ಸರ್ಕಾರ ಎಲ್ಲ ಮಕ್ಕಳಿಗೂ ಶಿಕ್ಷಣವನ್ನು ಪೂರೈಸಬೇಕಾಗಿದೆ. With the aim to provide education to all the children, the government of India adopted or incorporated directive principles of state in the fourth part of Constitution from 36 to 51 articles. ಮಕ್ಕಳೇ, ಶಿಕ್ಷಣ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಆಯುಧ. ಇದನ್ನು ಬಳಸ್ಕೊಂಡು ಸಾಮಾಜಿಕ ಅಸಮಾನತೆಗಳನ್ನು ನಾವು ಹೋಗಲಾಡಿಸ್ಬೋದು. ಇದಕ್ಕಾಗಿ ಸರ್ಕಾರ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಶಿಕ್ಷಣವನ್ನು ಪೂರೈಸಬೇಕಾಗಿದೆ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಭಾರತ ಸರ್ಕಾರ ಸಂವಿಧಾನಕ್ಕೆ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್, ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರಿಸಿದೆ. ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಸಂವಿಧಾನದ 4ನೇ ಭಾಗದಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ಕಾಣಬಹುದಾಗಿದೆ. Directive principles of state are the basis for the establishment of social and economic equality. Directive principles of state are the basis for the establishment of social and economic equality. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ತರಲಿಕ್ಕೆ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳು ಬುನಾದಿಯನ್ನು ಹಾಕಿಕೊಡ್ತಾ ಇದ್ದಾವೆ. ಇವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನಗಳನ್ನು ಕೊಡೋದ್ರ ಮೂಲಕ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯನ್ನು ತರುವಲ್ಲಿ ಅಪಾರವಾಗಿರ್ತಕ್ಕಂಥ ಪರಿಶ್ರಮವನ್ನು ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. The government of India has taken several steps to provide education opportunities under the Constitution. So, what are the constitutional measures taken to eradicate the educational inequality in the society? The first one, the government of India takes several steps to eradicate the educational inequality. Among them, Article 39 said that providing social justice and people welfare is the duty of the state government. ನೋಡಿ, ಆರ್ಟಿಕಲ್ 39 ಸಂವಿಧಾನದ 39ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ಪ್ರೊವೈಡಿಂಗ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಪೀಪಲ್ ವೆಲ್ಫೇರ್, ಸಾಮಾಜಿಕ ನ್ಯಾಯ ಮತ್ತು ಜನರ ಕಲ್ಯಾಣ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಗವರ್ಮೆಂಟ್. ಇದು ರಾಜ್ಯ ಸರ್ಕಾರಗಳ ಒಂದು ಆದ್ಯ ಕರ್ತವ್ಯ. ಆರ್ಟಿಕಲ್ 39 said that providing social justice and people welfare is the duty of the state government. ಸಾಮಾಜಿಕ ನ್ಯಾಯ ಹಾಗೂ ಜನರ ಕಲ್ಯಾಣವನ್ನು ಸಾಧಿಸ್ತಕ್ಕಂಥದ್ದು ಅಥವಾ ಒದಗಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳ ಆದ್ಯ ಕರ್ತವ್ಯ ಅಂತ ಹೇಳ್ಬಿಟ್ಟು 39ನೇ ವಿಧಿ ಹೇಳುತ್ತೆ. ಆರ್ಟಿಕಲ್ 39 said that providing social justice and people welfare is the duty of the state government.
Next, Article 21A. It is the very important Article 21A. It said that free and compulsory education to all children between free and compulsory education to all children between 6 to 14 years is fundamental right. Dear children, free according to Article 21A, free and compulsory education to all children between the age 6 to 14 years is fundamental right. ನೋಡಿ ಆರ್ಟಿಕಲ್ 21A ಸಂವಿಧಾನದ 21A ಏನು ಹೇಳುತ್ತಪ್ಪ ಈ ವಿಧಿ ಅಂತಂದರೆ ಫ್ರೀ ಉಚಿತ ಹಾಗೂ ಕಂಪಲ್ಸರಿ ಕಡ್ಡಾಯ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕು. ಅದು ಯಾವ ಮಕ್ಕಳಿಗೆ? 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ಇದು ಅವರ ಮೂಲಭೂತ ಹಕ್ಕು ಅಂತಕ್ಕಂಥದ್ದನ್ನು 21ನೇ ವಿಧಿ ಹೇಳುತ್ತೆ. ನೆಕ್ಸ್ಟ್ ಮೆಜರ್ಸ್ ಆರ್ಟಿಕಲ್ 45 45ನೇ ವಿಧಿ ಏನು ಹೇಳುತ್ತೆ? ಆಲ್ ಚಿಲ್ಡ್ರನ್ ಅಂಡರ್ 14 ಇಯರ್ಸ್ under 14 years should be provided with free and compulsory education. 14 ವರ್ಷ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಉಚಿತ ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ಆಯಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯ ಅಂತೇಳಿ ಆರ್ಟಿಕಲ್ 45 ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 19. It said that speak and right to express one's own opinion is the fundamental right. Article 19 said that speak and right to express one's own opinion is the fundamental right. Article 19 ಏನು ಹೇಳುತ್ತೆ? Speak and right to express one's own opinion. ನೋಡಿಲಿ, ಯಾರು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಅದಕ್ಕೆ ಯಾರ ಹಂಗೂ ಇಲ್ಲ. ಅವನಿಗೆ ಏನು ಸರಿ ಅನಿಸುತ್ತೋ ಆ ಸರಿ ಅನಿಸಿದ್ದನ್ನು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಮುಕ್ತವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು 19ನೇ ವಿಧಿ ಜನರಿಗೆ ಒದಗಿಸಿಕೊಟ್ಟಿದೆ. ಇನ್ ಆರ್ಟಿಕಲ್ 29 said that protection of cultural rights of the minority children is the duty of the government. ಪ್ರೊಟೆಕ್ಷನ್ ಆಫ್ ಕಲ್ಚರಲ್ ರೈಟ್ಸ್. ಈಗ ಮೈನಾರಿಟಿ ಚಿಲ್ಡ್ರನ್ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಅಂತಂದೇಳಿ ಹೇಳ್ತಕ್ಕಂಥ ವಿಧಿ 29ನೇ ವಿಧಿ. ನೆಕ್ಸ್ಟ್ ಆರ್ಟಿಕಲ್ 30 said that provides for the establishment of minority educational institution. ದೇಶದಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಮಗು, ಯಾವ ಧರ್ಮದ ಮಗು ಸಹ ಶಿಕ್ಷಣದಿಂದ ವಂಚಿತವಾಗಬಾರ್ದು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು 30ನೇ ವಿಧಿ ಹೇಳುತ್ತೆ, ಪ್ರೊವೈಡ್ಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅಲ್ಪಸಂಖ್ಯಾತರು ತಮ್ಮದೇ ಆಗಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದೆ. Article 46, it said that it is the duty of the government to support the education interest of scheduled caste and scheduled tribes. Article 46, it is a very important article. It said that it is the duty of the government, ಸರ್ಕಾರದ ಒಂದು ಆದ್ಯ ಕರ್ತವ್ಯ ಏನಪ್ಪ ಅಂತಾರೆ, ಟು ಸಪೋರ್ಟ್ ದ ಎಜುಕೇಷನ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. ದೇಶದಲ್ಲಿ ತುಳಿತಕ್ಕೆ ಒಳಗಾದ ಅತ್ಯಂತ ದಮನಿತ ಶೋಷಿತ ವರ್ಗ ಆಗಿರ್ತಕ್ಕಂಥ ಈ SC ಅಥವಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ನಾವೇನು ಕರಿತೀವಿ, ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್, ಇವರ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಗಮನವನ್ನು ಹರಿಸುವಂತೆ ಸರ್ಕಾರಕ್ಕೆ ನಿರ್ದೇಶನಗಳನ್ನು ಕೊಟ್ಟಿರ್ತಕ್ಕಂಥದ್ದು ಆರ್ಟಿಕಲ್ 46. These are the measures are taken by the government of India to eradicate the educational inequality.